ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿರುವಂತಹ ಪೊಲೀಸ್ ನೇಮಕಾತಿಗೆ ಯಾವ ರೀತಿಯಾಗಿ ನೀವು ಮೊಬೈಲ್ ಫೋನ್ ನಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಲಿಸಿಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನಿತರ ಎಲ್ಲ ತರದ ಒಂದು ಆನ್ಲೈನ್ ಅರ್ಜಿಗಳ ಸಲ್ಲಿಸುವಂತಹ ವಿಧಾನ ಆಗಿರಬಹುದು, ಆನ್ಲೈನ್ ಅಲ್ಲಿ ಅರ್ಜಿ ಹಾಕುವಂತಹ ವಿಧಾನಗಳಾಗಿರ್ಬೋದು, ಎಲ್ಲವನ್ನು ಕೂಡ ಕಲಿಬೇಕಾಗಿದೆ ಸರ್ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಓಕೆ, ನೋಡೋಣ ಇವತ್ತು ಯಾವ ರೀತಿಯಾಗಿ ನಾವು ಇವತ್ತು ಪೊಲೀಸ್ ನೇಮಕಾತಿಗಳಿಗೆ. ಓಕೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ KSP ಅಥವಾ ನೀವೇನ್ ಮಾಡಬಹುದು KE ಅಂತ ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು KE ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಎಂಟರ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದರಲ್ಲಿ ನೀವೇನ್ ಮಾಡಬಹುದು ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಈ ಒಂದು ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ. ಮಾಡಿದ ನಂತರ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿರುವಂತಹ ನೇಮಕಾತಿಗಳ ಎಲ್ಲ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ನೇಮಕಾತಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಸಮಗ್ರವಾಗಿರುವಂತಹ ಮಾಹಿತಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈಗ ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸ್ ನೇಮಕಾತಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿಂದ RPC ಮತ್ತೆ KK ಅಂತ ಇದ್ದಿರತ್ತೆ, ಕಲ್ಯಾಣ ಕರ್ನಾಟಕ ಮತ್ತೆ RPC ಅಂತ ಇದ್ದಿರತ್ತೆ. ನಾನು RPC ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿಂದ ಸಿವಿಲ್ ಪೊಲೀಸ್ ವರ್ಗೀಕರಣ ಕೂಡ ನೋಡಬಹುದು, ಮೀಸಲಾತಿ ಪ್ರಮಾಣ ಪತ್ರ ಓದ್ಕೋಬಹುದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RCP ವಿವರವಾದ ಅಧಿಸೂಚನೆ ಕೂಡ ನೀವು ಸಂಪೂರ್ಣವಾಗಿ ಓದ್ಕೋಬಹುದು. ಇಲ್ಲ ಸರ್ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಇಲ್ಲಿ 5 ಹಂತಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಹೌದಾ, ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಮೊದಲನೇ ಹಂತ ಏನಿರತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡುವಂತದ್ದು ಇರುತ್ತೆ, ಅಂದ್ರೆ ಅಪ್ಲಿಕೇಶನ್ ಸಲ್ಲಿಸುವಂತದ್ದು ಇದ್ದಿರತ್ತೆ. ಅವಾಗ ನಾನು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೀನಿ. ಅವಾಗ ಈ ರೀತಿಯಾಗಿರುವಂತಹ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಆಧಾರ್ ವ್ಯಾಲಿಡೇಷನ್ ಅಂತ ಇದ್ದಿರುತ್ತೆ. ನಿಮ್ಮ 10ನೇ ತರಗತಿಯಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಸಂಪೂರ್ಣವಾಗಿ ಇಲ್ಲಿಂದ ಎಂಟ್ರಿ ಮಾಡ್ಕೋಬೇಕು. ಅದಾದ ನಂತರ ಯಾವ ಬೋರ್ಡ್ ದಿಂದ ನೀವು ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. ನೀವು ಸ್ಟೇಟ್ ಬೋರ್ಡ್ ಆಗಿದ್ರೆ ಸ್ಟೇಟ್ ಬೋರ್ಡ್ ಹಾಕಿ, ಅದರ್ ಬೋರ್ಡ್ ಇತ್ತು ಅಂದ್ರೆ ಅದರ್ ಬೋರ್ಡ್ ಹಾಕಬಹುದು, ಸ್ಟೇಟ್ ಬೋರ್ಡ್ ಇತ್ತು ಅಂದ್ರೆ ಸ್ಟೇಟ್ ಬೋರ್ಡ್ ಹಾಕೊಂಡು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕು. ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಿದ ಮೇಲೆ ಸಬ್ಮಿಟ್ ಮೇಲೆ ಸಂಪೂರ್ಣವಾಗಿ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನಾವೇನ್ ಮಾಡ್ಬೇಕಾಗುತ್ತೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿ ಏನ್ ಹೇಳ್ಕೊಡ್ತಾರ ಅಂದ್ರೆ ಆಧಾರ್ ಕಾರ್ಡ್ ವ್ಯಾಲಿಡೇಷನ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಅನ್ನ ಮಾಡ್ಕೊಂಡು ನಾವೇನ್ ಮಾಡಬಹುದು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಅವಾಗ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಆಧಾರ್ ಕಾರ್ಡಿನ ಒಂದು ನಂಬರ್ ಹಾಕೊಳ್ಳಿ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಕೆಳಗಡೆ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಕೆಳಗಡೆ OTP ಪಡೆಯಿರಿ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಎಲ್ಲವನ್ನು ಕೂಡ ಮೇಲ್ಗಡೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕೋಬೇಕು ಕರೆಕ್ಟ್ ಆಗಿ. ಹಾಕಿದ್ದೇನೆ ಅಂದ್ರೆ ಕೆಳಗಡೆ OTP ಅಂದ್ರೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ನಿಮ್ಮ ಆಧಾರ್ಗೆ ಅದಕ್ಕೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ನೀವು ಸಂಪೂರ್ಣವಾಗಿ ಇಲ್ಲಿ ಹಾಕ್ಬೇಕಾಗತ್ತೆ. ಓಕೆನಾ, ನಾನು OTP ಪಡೆಯಿರಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ. ಓಕೆ, OTP ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದೇನೆ. ಸಂಪೂರ್ಣವಾಗಿ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವು ಓಕೆ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಕೆಳಗಡೆ ಬಂದಿರುವಂತಹ OTP ಅನ್ನ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗ್ತದೆ. ಓಕೆನಾ, ಬಂದಿರುವಂತಹ OTP ಅನ್ನ ನಾನು ಸಂಪೂರ್ಣವಾಗಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತಾ ಇದ್ದೇನೆ. ಓಕೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇದೆ ಆಟೋಮೆಟಿಕ್ ಆಗಿ ಆ ಒಂದು ಡೀಟೇಲ್ಸ್ ಏನಾಗುತ್ತೆ ಪ್ಯಾಚಪ್ ಆಗಿ ಆಟೋಮೆಟಿಕ್ ಆಗಿ ಇಲ್ಲಿಂದ ಬಂದಿರುತ್ತೆ. ನೋಡಬಹುದು ಸಂಪೂರ್ಣವಾಗಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬಂದಿರುತ್ತೆ. ಎಲ್ಲವನ್ನು ಕೂಡ ನೀವು ಪರಿಶೀಲನೆಯನ್ನ ಮಾಡ್ಕೋಬಹುದು. ಈ ಒಂದು ಪೇಜ್ ಸ್ವಲ್ಪ ನಾವು ಕೆಳಗಡೆ ತಗೊಂಡಾಗ ಸಂಪೂರ್ಣವಾಗಿ ನೋಡ್ಕೋಬಹುದು. ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೋತೇನೆ. ಓಕೆ, ಕೆಳಗಡೆ ತಗೋತಿದ್ದಾನೆ. ಇಲ್ಲಿಂದ ಹುದ್ದೆಗಳ ಆಯ್ಕೆ ಮಾಡಿ ಅಂತ ಬಂದಿರುತ್ತೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನು ಆಯ್ಕೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅರ್ಜಿ ಸಲ್ಲಿಸುವಂತ ಜಿಲ್ಲೆ ಅಥವಾ ಆಯ್ಕೆ ಮಾಡಿ ಅಂತ ಇರುತ್ತೆ. ಯಾವ ಜಿಲ್ಲೆಗೆ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ. ಅವಾಗ ನಾನೇನ್ ಮಾಡ್ತೀನಿ ಅತಿ ದೊಡ್ಡ ಜಿಲ್ಲೆ ಯಾವ್ದು ಇದೆಯಪ್ಪ ಇದರಲ್ಲಿ ಬೆಂಗಳೂರು ಸಿಟಿಗೆ ಸಲ್ಲಿಸ್ತಾ ಇದ್ದೀನಿ. ಓಕೆನಾ, ಅದರ ಜೊತೆಗೆ ನಿಮ್ಮ ಹೆಸರು ಕೂಡ ಕೆಳಗಡೆ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ತಾಯಿ ಹೆಸರು, ತಂದೆ ಹೆಸರು, ಮಾರ್ಕ್ಸ್ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಅದಾದ ನಂತರ ನಿಮ್ಮ ಜಾತಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ನಾನು ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಮತ್ತೆ ಸ್ವಲ್ಪ ನಾನು ಕೆಳಗಡೆ ತಗೋತೀನಿ ಈ ಒಂದು ಪೇಜ್ ಅನ್ನ.
ಓಕೆನಾ. ಇಲ್ಲಿ ನಿಮ್ಮ ಒಂದು ಕೆಟಗರಿಯನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಕೆಟಗರಿ ಅಂತ ಇದ್ದೀರಾ ಅಂತೇಳಿ ಸಂಪೂರ್ಣವಾಗಿ ಇಲ್ಲಿ ಪುರುಷ ಅಥವಾ ಮಹಿಳೆ ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಅದನ್ನೆಲ್ಲವನ್ನು ಕೂಡ ಕನ್ನಡದಲ್ಲಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಈ ಒಂದು ಪೇಜ್ ನಾನು ಮತ್ತೆ ಸ್ವಲ್ಪ ಕೆಳಗಡೆ ತಗೋತೇನೆ. ಓಕೆ, ಕೆಳಗಡೆ ತಗೋತಿದ್ದಾನೆ. ಇಲ್ಲಿಂದ ಕಾಯಂ ವಿಳಾಸ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಹಾಕಬೇಕಾಗುತ್ತೆ. ನಿಮ್ಮ ಒಂದು ರಾಜ್ಯವನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ, ಯಾವ ರಾಜ್ಯದಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ. ಅವಾಗ ನಾವೇನ್ ಮಾಡಬೇಕು, ಕರ್ನಾಟಕ ರಾಜ್ಯದಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ, ಅವಾಗ ನಾವು ಏನ್ ಮಾಡಬೇಕಾಗುತ್ತೆ, ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿಂದ ನೋಡಬಹುದು ಕರ್ನಾಟಕ ಅಂತ ಎಲ್ಲಿ ಕಾಣಿಸ್ತಾ ಇದೆಯಪ್ಪ, ರಾಜ್ಯ ಅಂತ ಕೇಳುತ್ತೆ. ಹೌದು, ರಾಜ್ಯ ಕರ್ನಾಟಕ. ಓಕೆ, ಕೀ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ. ಡೈರೆಕ್ಟ್ ಆಗಿ ಕರ್ನಾಟಕ ಅಂತ ಬರುತ್ತೆ, ಕರ್ನಾಟಕ. ಅದಾದ ನಂತರ ಯಾವ ಜಿಲ್ಲೆಯಿಂದ ಸೆಲೆಕ್ಷನ್ ಮಾಡ್ತಾ ಇದ್ರಿ, ನಿಮ್ಮ ಒಂದು ಜಿಲ್ಲೆಯನ್ನು ಹಾಕೊಳ್ಳಿ. ಯಾವ ತಾಲೂಕಿಂದ ಅರ್ಜಿ ಸಲ್ಲಿಸ್ತಾ ಇದ್ರಿ ತಾಲೂಕು, ನಿಮ್ಮ ಒಂದು ಊರಿನ ಪಿನ್ ಕೋಡ್ ಹಾಕೋಬೇಕು. ಹಾಕಿದ ನಂತರ ಈ ಒಂದು ವಿಳಾಸ ಪ್ರಸ್ತುತ ವಿಳಾಸ ಎರಡೂ ಒಂದೇ ಆಗಿದ್ರೆ ಹೌದು ಅಂತ ಕ್ಲಿಕ್ ಅನ್ನು ಮಾಡ್ಕೋಬೇಕು, ಆಟೋಮೆಟಿಕ್ ಆಗಿ ಬರುತ್ತೆ. ಅದಾದ ನಂತರ ನೀವು ಇಲ್ಲಿ ಕೇಳುತ್ತೆ ನಿಮ್ಮ ಇಮೇಲ್ ಐಡಿಯನ್ನು ಹಾಕಬೇಕು, ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ. ಅದಾದ ನಂತರ ಮದುವೆ ಆಗಿದೆ ಅಂತ ಕೇಳ್ತಾರೆ. ಮದುವೆ ಆಗಿತ್ತು ಅಂದ್ರೆ ಹೌದು ಅಂತ ಹೇಳ್ರಿ, ಸುಮ್ಮನೆ ಸುಳ್ಳು ಇಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ಓಕೆ, ಗ್ರಾಮೀಣ ಅಭ್ಯರ್ಥಿ ಇತ್ತು ಅಂದ್ರೆ ಹೌದು ಅಂತ ಹೇಳಬೇಕು. ಗ್ರಾಮೀಣ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕಲ್ತಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಅನ್ನ ಮಾಡ್ಕೋಬೇಕು. ಇದು ಕನ್ನಡ ಮಾಧ್ಯಮ ಕೂಡ ಅದೇ ರೀತಿಯಾಗಿರುತ್ತೆ. 1ರಿಂದ 10ನೇ ತರಗತಿವರೆಗೆ ನೀವು ಕನ್ನಡ ಮಾಧ್ಯಮದಲ್ಲಿ ಕಲ್ತ್ರೆ ಮಾತ್ರ ಕನ್ನಡ ಮಾಧ್ಯಮ ಮತ್ತೆ ಗ್ರಾಮೀಣ ಮಾಧ್ಯಮ ನಿಮಗೆ ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಓಕೆನಾ. ಇತ್ತು ಅಂದ್ರೆ ಎರಡನ್ನು ಕೂಡ ಹೂ ಅಂತ ಹೇಳಬೇಕು. ಯೋಜನಾ ನಿರಾಶ್ರಿತರು ಏನಾದರೂ ಇದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು. ಬಾಜಿ ಸೈನಿಕ ಇತ್ತು ಅಂದ್ರೆ ಹೂ ಅಂತ ಹೇಳಬೇಕು. ನೆಕ್ಸ್ಟ್ ಅದಾದ ನಂತರ ವಯಸ್ಸಿನ ಏನಾದರೂ ಸಡಿಲಿಕೆಯನ್ನು ಬಯಸ್ತೀರಾ ಅಂತ ಕೇಳುತ್ತೆ. ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ. ಮತ್ತೆ ಇದರ ಜೊತೆಗೆ ಕೆಳಗಡೆ ಮಾಜಿ ಸೈನಿಕ ಅಥವಾ ನಿಮ್ಮ ವಯಸ್ಸಿನ ಸಡಿಲಿಕೆ ಕೋರುವಿರಾ ಅಂತ ಕೇಳುತ್ತೆ. ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕು, ಇಲ್ಲ ಅಂದ್ರೆ ನೋ ಅಂತಾನು ಕೂಡ ಹೇಳ್ಬೋದು. ಓಕೆನಾ. ಮತ್ತೆ ಈ ಒಂದು ಪೇಜ್ ಅನ್ನು ನಾನು ಸ್ವಲ್ಪ ಕೆಳಗಡೆ ತಗೊಂಡು ಹೋಗ್ತೇನೆ. ಓಕೆ, ಕೆಳಗಡೆ ತಗೊಂಡು ಹೋಗ್ತಿದ್ದಾನೆ. ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ಹಾಕೋಬೇಕು. ಸೆಲೆಕ್ಟ್ ಯುವರ್ ವಿದ್ಯಾರ್ಹತೆ, 10ನೇ ತರಗತಿ ಅಥವಾ PUC ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ. PUC ರಿಜಿಸ್ಟ್ರೇಷನ್ ನಂಬರ್ ಹಾಕೊಳ್ಳಿ. ಪಾಸ್ ಆಗಿರುವಂತ ತಿಂಗಳು, ಮಂತು, ಇಯರ್ ಅನ್ನು ಹಾಕೋಬೇಕು. ಪರ್ಸೆಂಟೇಜ್ ಅನ್ನ ಇತ್ತು ಅಂದ್ರೆ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿ. ಪರ್ಸೆಂಟೇಜ್ ಅನ್ನ ನೀವೇನ್ ಮಾಡಬೇಕು, ಡಿಪ್ಲೊಮಾ ಅಥವಾ ಪದವಿ ಎಲ್ಲ ಸೆಮಿಸ್ಟರ್ ವರ್ಷಗಳ ಪಡೆದಿರುವ ಅಂಕಗಳನ್ನು ಸಲ್ಲಿಸಬೇಕಾಗುತ್ತೆ. ಗರಿಷ್ಠ ಎಷ್ಟಕ್ಕೆ ನೀವು ಎಷ್ಟು ಪಡೆದಿದ್ದೀರಾ ಅನ್ನೋದು ಬರುತ್ತೆ. ಆಟೋಮೆಟಿಕ್ ಆಗಿ ಶೇಕಡಾವಾರದು ತಗೊಂಡು ಬಿಡ್ತೈತಿ. ಓಕೆನಾ. ಈಗ ಸಪೋಸ್ ನೋಡಿ, ಗರಿಷ್ಠ ನಾನು ಏನ್ ಮಾಡ್ತೀನಿ 520 ತಗೋತೀನಿ. ಓಕೆ, 600ಕ್ಕೆ ಅಂತ ಹಾಕೊಂಡ್ಬಿಡ್ತೀನಿ. 86% ಆಗುತ್ತೆ. ಈ ರೀತಿಯಾಗಿ ನೀವು ಹಾಕೋಬಹುದು. ಓಕೆನಾ. ಪ್ರಮಾಣ ಪತ್ರ ಪಡೆದಿರುವ ದಿನಾಂಕ ಅಂತ ಕೇಳುತ್ತೆ. ಅಂದ್ರೆ ನೀವು ಸರ್ಟಿಫಿಕೇಟ್ ತಗೊಂಡಿರುವಂತಹ ಡೇಟ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಜೊತೆಗೆ ಪ್ರಮಾಣ ಪತ್ರ ಪಡೆದ ಮಂಡಳಿ ಸಂಸ್ಥೆ ಹೆಸರು ಅಂತ ಕೇಳುತ್ತೆ. ಯಾವ ಬೋರ್ಡ್ಲಿಂದ ನೀವು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ತಗೊಂಡಿದ್ದೀರಾ ಅಂತ ಕೇಳುತ್ತೆ. ಆ ಒಂದು ಬೋರ್ಡಿನ ಹೆಸರನ್ನು ಹಾಕೋಬೇಕು. ಅದಾದ ನಂತರ ನೀವು ರಾಜ್ಯ ಕೇಂದ್ರ ಸರ್ಕಾರಿ ಸೇವೆಯಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ನೌಕರಿನೇ ಇಲ್ರಿ ಸರ್, ನಾವು ಅರ್ಜಿ ಹಾಕಕತ್ತೀವಿ ಅಂತಂದ್ರೆ ನೋ ಅಂತ ಹೇಳ್ರಿ. ಆಲ್ರೆಡಿ ನೌಕರಿ ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕು. ಓಕೆನಾ. ಅದಾದ ನಂತರ ಮತ್ತೆ ಕೆಳಗಡೆ ಕೇಳುತ್ತೆ ಆರ್ ಕ್ಲೇಮಿಂಗ್, ಸಪೋಸ್ ನೀವು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಇಲ್ಲ. ಓಕೆನಾ. ನೆಕ್ಸ್ಟ್ ಅದಾದ ನಂತರ ಇದನ್ನ ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಇದ್ದೀರಾ ಅಂತ ಕೇಳುತ್ತೆ. ಇಲ್ಲ ಅಂತ ಹೇಳಬೇಕು. ನಿಮ್ಮ ಹೈಟ್ ವಿಡ್ತನ ಎರಡು ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಸೆಂಟಿಮೀಟರ್ ಅಲ್ಲಿ ಇದ್ದಿರುತ್ತೆ. ಅದಾದ ನಂತರ ನಿಮ್ಮ ಒಂದು SSLC ಸಬ್ಜೆಕ್ಟ್ ಅಲ್ಲಿ ಕನ್ನಡ ಓದಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂತ ಹೇಳಬೇಕು. ಅದಾದ ನಂತರ ಕೆಳಗಡೆ ಕಂಪಲ್ಸರಿ ನೀವೇನ್ ಮಾಡಬೇಕು, ಕನ್ನಡ ಎಕ್ಸಾಮಿನೇಷನ್ ತಗೋತೀರಾ ಅಂತ ಕೇಳುತ್ತೆ. ಎಸ್ ಅಂತ ಹೇಳಿ. ನೆಕ್ಸ್ಟ್ ಅದಾದ ನಂತರ ವಾರ್ಷಿಕ ಆದಾಯ ಎಷ್ಟಿದೆ ಅದನ್ನ ಹಾಕಬೇಕು. ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊರಿ. ನೆಕ್ಸ್ಟ್ ಒಂದ್ಸಾರಿ ಪ್ರಿವ್ಯೂ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ಅನ್ನ ಸಂಪೂರ್ಣವಾಗಿ ನೋಡ್ಕೋಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ನೀವು ಕೊಟ್ಟಿರುವಂತಹ ಎಲ್ಲ ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ನಮಗೆ. ಓಕೆನಾ. ಒಂದ್ಸಾರಿ ಪ್ರಿವ್ಯೂ ಮಾಡ್ಕೋಬಹುದು, ಸಂಪೂರ್ಣವಾಗಿ ನೋಡ್ಕೊಂಡು. ಓಕೆ, ಎಲ್ಲವನ್ನು ಕೂಡ ಹಾಕಿದ ನಂತರ ನೀವೇನ್ ಮಾಡಬಹುದು, ಪ್ರಿವ್ಯೂ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಸಬ್ಮಿಟ್ ಅನ್ನ ಮಾಡ್ಕೋಬಹುದು. ಅದಾದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿದ ನಂತರ ಇನ್ನೊಂದಿರುತ್ತೆ, ಅಂದ್ರೆ 5 ಸ್ಟೆಪ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿಂದ ನಿಮ್ಮ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ನೀವೇನ್ ಆಗ್ಲೇನ ಅರ್ಜಿಯನ್ನ ಸಲ್ಲಿಸಿದಿರಿ ಆ ಒಂದು ಅರ್ಜಿ ID ಇರುತ್ತೆ. ಆ ಒಂದು ID ತಗೊಂಡು ಇಲ್ಲಿ ಹಾಕಿ ಡೇಟ್ ಆಫ್ ಬರ್ತ್ ಅನ್ನು ಹಾಕೊಳ್ಳಿ. ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಕೂಡ ಹಾಕಿ ನೀವೇನ್ ಮಾಡಬಹುದು, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಫೋಟೋ ಮತ್ತೆ ಸಿಗ್ನೇಚರ್ ಕೂಡ ನೀವು ಅಪ್ಲೋಡ್ ಅನ್ನ ಮಾಡಬಹುದು. ಓಕೆನಾ. ಬಹಳಷ್ಟು ಈಸಿ ಆಗಿರುತ್ತೆ. ಅದಾದ ನಂತರ ಇನ್ನೊಂದು ಇದಿರುತ್ತೆ, ಪೇಮೆಂಟ್ ಕೂಡ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನ್ ಸಂಖ್ಯೆಯನ್ನು ಹಾಕಿ ಪೇಮೆಂಟ್ ಕೂಡ ಬಹಳಷ್ಟು ಈಸಿಯಾಗಿ ಮಾಡ್ಕೋಬಹುದು. ಅದಾದ ನಂತರ ಕೊನೆಯದಾಗಿ ಇನ್ನೊಂದಿರುತ್ತೆ, ಲಾಸ್ಟ್ ಆಗಿ ನಾವೇನ್ ಮಾಡಬಹುದು, ನಿಮ್ಮ ಒಂದು ಪಾವತಿ ಸ್ಥಿತಿಯನ್ನು ಪರಿಶೀಲನೆ ಮಾಡ್ಲಿಕ್ಕೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಮಾಡಿದ ನಂತರ ಸೇಮ್ ನಿಮ್ಮ ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್, ಇಲ್ಲಿ ಕಾಣಿಸಿರೋ ಒಂದು ಕ್ಯಾಪ್ಚರ್ ಕೋಡ್ ಹಾಕೊಳ್ಳೋದು, ಸಬ್ಮಿಟ್ ಮಾಡ್ಕೊಳ್ಳೋದು. ಬಹಳ ಈಸಿ ಆಗಿರುತ್ತೆ.
ಓಕೆನಾ. ನೆಕ್ಸ್ಟ್ ಕೆಳಗಡೆ ಅರ್ಜಿ ನೀವು ಸಂಪೂರ್ಣವಾಗಿ ಪ್ರಿಂಟ್ ಕೂಡ ಇಲ್ಲಿಂದ ತಗೊಂಡು ಬಿಡ್ಬೋದು. ಅಪ್ಲಿಕೇಶನ್ ಐಡಿಯನ್ನು ಹಾಕೊಳ್ಳಿ, ಕಾಣಿಸಿರುವಂಥ ಕ್ಯಾಪ್ಚರ್ ಕೂಡ ಹಾಕಿ ಇಲ್ಲಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿದರೆ ನೀವು ಅಪ್ಲಿಕೇಶನ್ ಅಥೆಂಟಿಕೇಶನ್ ಮಾಡಿಕೊಂಡು ಪ್ರಿಂಟ್ ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ಅತ್ಯಂತ ಸರಳವಾಗಿದ್ದಿರತ್ತೆ. ಅರ್ಜಿ ಸಲ್ಲಿಸುವಂಥ ವಿಧಾನ ಆಗಿರ್ಬೋದು ಮತ್ತೆ ಲಿಂಕ್ ಆಗಿರ್ಬೋದು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಕನ್ನಡದಲ್ಲೇ ಇದ್ದಿರತ್ತೆ, ಓದ್ಕೊಂಡು ಆರಾಮ್ ಸರಿಯಾಗಿ ನೀವು ಏನ್ ಮಾಡ್ಬೋದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.